ನಮಸ್ಕಾರ ವೀಕ್ಷಕರೇ, ನೀವು ಮಿಥುನ ರಾಶಿಯವರಾಗಿದ್ದು ಸಾಲಗಳ ಬಗ್ಗೆ ಏನಾದರೂ ಸ್ವಲ್ಪ ಚಿಂತಾಕ್ರಾಂತರಾಗಿದ್ದೀರಾ ಅಂತ, ಅಥವಾ ಸಾಲ ಕೊಟ್ಟಿದ್ದು ವಾಪಸ್ ಬರ್ತಾ ಇಲ್ಲ, ಅಥವಾ ಸಾಲ ತಗೊಂಡಿದ್ದು ವಾಪಸ್ ಕೊಡೋಕ್ಕಾಗ್ತಾ ಇಲ್ಲ, ಅಥವಾ ತಿಂದಂಗಿಲ್ಲ ಉಂಡಂಗಿಲ್ಲ ಗುರುಗಳೇ, ಯಾರಿಗೋ ಕೊಡಿಸ್ದೆ, ಈಗ ಅವರು ಸಿಗ್ತಾ ಇಲ್ಲ, ಅವ್ರಿಗೆ ಕೊಡ್ತಾ ಇಲ್ಲ, ನನ್ನ ಹಿಡ್ಕೊಂಡಿದ್ದಾರೆ ಇವಾಗ ಅಂದರೆ ಇನ್ನೊಬ್ರಿಗೆ ಕೊಡಿಸಿದಂತಹ ಸಾಲದಿಂದಾಗಿ ಚಿಂತಾಕ್ರಾಂತರಾಗಿದ್ದೀರಾ. ಈ ಸಾಲಗಳು ಅನ್ನುವಂಥದ್ದು ನಿಮಗೆ ಯಾತಕ್ಕೋಸ್ಕರವಾಗಿ ಪೀಡನೆಯನ್ನು ಕೊಡ್ತದೆ, ಸಾಲ ಬಾಧೆಯಲ್ಲಿ ನೀವು ಯಾಕೆ ಸಿಗಾಕೊಳ್ತೀರಾ ಅನ್ನುವಂಥ ಒಂದು ಕಾರಣ, ಅದಕ್ಕೆ ಪರಿಹಾರ ಎಲ್ಲದೂ ಸಹ ವಿಡಿಯೋದಲ್ಲಿ ಹೇಳ್ತೀನಿ. ಅದರಿಂದ ದಯವಿಟ್ಟು ವಿಡಿಯೋನ ನೀವು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಮತ್ತು ಹಲವಾರು ಮಿಥುನ ರಾಶಿಯವರಿಗೂ ವಿಷಯ ಗೊತ್ತಾಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಇಂಪಾರ್ಟೆಂಟ್. ಈಗ ಪ್ರತಿ ಕಡೆ ದಿನಕ್ಕೊಂದು 25 ಫೋನ್ ಬಿಡುತ್ತೆ. ಸಾರ್ ಲೋನ್ ಬೇಕಾ, ಕ್ರೆಡಿಟ್ ಲೋನ್ ಬೇಕಾ, ಕ್ರೆಡಿಟ್ ಕಾರ್ಡ್ ಬೇಕಾ, ಕಾರ್ ಲೋನ್ ಬೇಕಾ, ಮತ್ತೊಂದು ಲೋನ್ ಬೇಕಾ, ಪರ್ಸನಲ್ ಲೋನ್ ಬೇಕಾ, ಫೋನ್ ಬರ್ತಾನೆ ಇರ್ತವೆ, ಗೋಲ್ಡ್ ಲೋನ್ ಬೇಕಾ. ಸೊ ಆದ್ದರಿಂದ ಅಥವಾ ಗೋಲ್ಡ್ ಲೋನು ಅಂತ ಇರೋಬರ ಬಂಗಾರ ಮನೆಯಲ್ಲಿರೋ ಲಕ್ಷ್ಮಿ ಎಲ್ಲ ತೊಗೊಂಡೋಗಿ ಅಡ ಇಟ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಎಡವಟ್ ಮಾಡ್ಕೊಂಡು ವಾಪಸ್ ಬಂಗಾರ ಬಿಡಿಸ್ಕೊಂಡು ಬರೋಕ್ಕಾಗದೆ ಒದ್ದಾಡ್ತಿರ್ತಾರೆ. ಯಾಕೆ ಹಂಗಾಗ್ತದೆ? ಯಾಕೆ ಮಿಥುನ ರಾಶಿಯವರಿಗೆ ಹೀಗೆಲ್ಲ ಆಗ್ತದೆ ಸಾಲದ ವಿಚಾರಗಳಲ್ಲಿ ಅನ್ನುವಂಥದ್ದನ್ನು ಇವತ್ತಿನ ದಿವಸ ನಾನು ತಿಳಿಸ್ತಾ ಇದ್ದೇನೆ. ವೀಕ್ಷಕರೇ, ನಿಮ್ಮ ವೈಯಕ್ತಿಕ ಜಾತಕ ಏನಾದ್ರು ನಿಮ್ಮ ಕೈನಲ್ಲಿದ್ದರೆ ದಯವಿಟ್ಟು ತೆಗೆದು ನೋಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕುಜಗ್ರಹ ಎಲ್ಲಿರ್ತಾನೋ ಅಂತ ನೋಡ್ಕೊಳ್ಳಿ. ಜಾತಕದಲ್ಲಿ ಯಾವ ಮನೆಯಲ್ಲಿರ್ತಾನೆ ಅಂತ ನಿಮ್ಮ ರಾಶಿಯಿಂದ ಆ ನಿಮಿತ್ತವಾಗಿ ನಿಮಗೆ ಸಾಲ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಮಿಥುನ ರಾಶಿಯವರಿಗೆ ಷಷ್ಠ್ಯಾಧಿಪತಿಯಾಗತಕ್ಕಂಥವನು ಕುಜಗ್ರಹ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕುಜಗ್ರಹ ಎಲ್ಲಿರ್ತಾನೆಯೋ ಆ ನಿಮಿತ್ತವಾಗಿ ಸಾಲಗಳು ಜಾಸ್ತಿ ಆಗ್ಬಿಡುತ್ತೆ. 10ನೇ ಮನೇಲಿದ್ರೆ ಉದ್ಯೋಗಕ್ಕೋಸ್ಕರ ಸಾಲ, 11ನೇ ಮನೇಲಿದ್ರೆ ವ್ಯಾಪಾರಕ್ಕೋಸ್ಕರ ಸಾಲ, 8ನೇ ಮನೇಲಿದ್ರೆ ಆರೋಗ್ಯಕ್ಕೋಸ್ಕರವಾಗಿ ಸಾಲ, 2ನೇ ಮನೇಲಿದ್ರೆ ಕುಟುಂಬದವರಿಗೋಸ್ಕರವಾಗಿ ಸಾಲ. ಹೀಗೆ ಮಿಥುನ ರಾಶಿಯವರಿಗೆ ಕುಜ ಎಲ್ಲಿರ್ತಾನೆ ಅನ್ನುವುದರ ಆಧಾರದ ಮೇಲೆ ಅಲ್ಲಲ್ಲಿ ಸಾಲಗಳು ಹುಟ್ಟುಬಿಡ್ತದೆ. ಅದೇನಾದ್ರು ಕರ್ಕಾಟಕ ರಾಶಿಯಲ್ಲಿದ್ರೆ ಸಾಲ ಹುಟ್ಟೋದೇ ಇಲ್ಲ, ತಗೊಂಡಿರೋ ಸಾಲ ತೀರ್ಸಕ್ಕೆ ಆಗದೆ ತುಂಬ ಒದ್ದಾಡ್ತಾ ಇರ್ತಾರೆ. ಸೊ ವೈಯಕ್ತಿಕ ಜಾತಕ ಬಹಳ ಪ್ರಮುಖವಾಗಿರ್ತದೆ. ಆದರೆ ಇನ್ನೊಂದಿಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೇನೆ ನೋಡಿ. ಯಾವಾಗ ನೀವು ಸಾಲ ಮಾಡಬಾರದು, ಅಥವಾ ಯಾವಾಗ ನೀವು ಸಾಲ ಕೊಡಬಾರದು, ಅಥವಾ ಯಾವತ್ತು ನೀವು ಸಾಲ ಕೊಡಿಸಬಾರದು, ಈ ದಿನಗಳು ಕೆಲವಿಷ್ಟು ದಿನಗಳಿರುತ್ತೆ. ಆ ದಿನದಲ್ಲಿ ಸಾಲ ಕೊಡ್ಬೇಡಿ ಅಂತ ಪಂಚಾಂಗದಲ್ಲಿ ಹೇಳಿ ಕಳಿಸಿರ್ತಾರೆ, ಹೇಳಿ ಬರೆದಿರ್ತಾರೆ ಪಂಚಾಂಗದಲ್ಲಿ, ಇಂಥ ಇದರಲ್ಲಿ ಮಾಡಬಾರ್ದು ಅಂತ. ಆ ಟೈಮಲ್ಲಿ ನೀವು ಸಾಲ ಮಾಡ್ಕಿರ್ತೀರ ಅಥವಾ ಸಾಲ ಕೊಟ್ಟಿರ್ತೀರ, ಸಾಲ ಕೊಡಿಸಿರ್ತೀರ, ವಾಪಸ್ ಅದು ಸರಿ ಹೋಗೋದೇ ಇಲ್ಲ. ನೋಡಿ, ಪಂಚಾಂಗದ ಪ್ರಕಾರ ಸ್ಪಷ್ಟವಾಗಿ ಪಂಚಾಂಗದಲ್ಲಿದ್ದಾರೆ, ಸಂಕ್ರಮಣಗಳಲ್ಲಿ ಸಾಲ ಕೊಡಬಾರದು, ಕೊಡಬಾರದು, ತಗೊಳ್ಳಬಾರದು. ಸಂಕ್ರಮಣ ಯಾವಾಗ? ಪ್ರತಿ ತಿಂಗಳು ಸಹ ಬೇರೆ ಬೇರೆ ತಾರೀಖುಗಳಲ್ಲಿ ಬರುತ್ತೆ. 13, 14, 15, 16 ಹಿಂಗೆ ಬರುತ್ತೆ. ಅಂದರೆ ರವಿಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥದ್ದು. ಜನವರಿಯಲ್ಲಿ ಬಂದಾಗ ಅದು ಮಕರ ಸಂಕ್ರಾಂತಿ, ಫೆಬ್ರವರಿಯಲ್ಲಿ ಬಂದಾಗ ಕುಂಭ ಸಂಕ್ರಾಂತಿ, ನಂತರ ಮಾರ್ಚಲ್ಲಿ ಬಂದರೆ ಮೀನ ಸಂಕ್ರಾಂತಿ. ಹೀಗೆ ಯಾವ ರಾಶಿಯಲ್ಲಿ ರವಿ ಇರ್ತಾನೆಯೋ ಆ ಸಂಚಾರ, ರವಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಸಂಕ್ರಮಣ ಅಂತ ಕರಿತೀವಿ. ಅವತ್ತಿನ ದಿವಸವನ್ನು ಸಂಕ್ರಾಂತಿ ಅಂತ ಕರಿತೀವಿ. ವರ್ಷಕ್ಕೆ 12 ಸಂಕ್ರಾಂತಿಗಳು ಬಂದೇ ಬರ್ತದೆ, ಗೊತ್ತಾಯ್ತಲ್ವಾ? ಸೊ ಪ್ರತಿ ತಿಂಗಳು 13, 14, 15, 16 ಈ ತಾರೀಖುಗಳಲ್ಲಿ ಯಾವತ್ತು ಸಂಕ್ರಾಂತಿ ಬರುತ್ತೆ ನೋಡಿಕೊಂಡು ಅವತ್ತಿನ ದಿವಸ ದಯವಿಟ್ಟು ಸಾಲಗಳನ್ನು ಕೊಡೋದು, ತಗೊಳ್ಳೋದು, ಕೊಡಿಸೋದು ಯಾವುದನ್ನು ಮಾಡಬೇಡಿ. ಅದನ್ನು ಹೊರತುಪಡಿಸಿದರೆ ಅಮಾವಾಸ್ಯೆಗೆ ದಿವಸ ಸಾಲ ಕೊಡೋದು, ತಗೊಳ್ಳೋದು, ಕೊಡಿಸೋದು ಮಾಡಬಾರದು. ಅದನ್ನು ಹೊರತುಪಡಿಸಿದರೆ ಅಮಾವಾಸ್ಯೆ ಹಿಂದಿನ ದಿವಸ ಅಥವಾ ಹುಣ್ಣಿಮೆಗೆ ಹಿಂದಿನ ದಿವಸ ನಾವು ಚತುರ್ದಶಿ ಅಂತ ಕರಿತೀವಿ. ಸೊ ಆ ಚತುರ್ದಶಿ ತಿಥಿ ಇರ್ತಕ್ಕಂತಂದ್ರೆ ನಾಳೆ ಹುಣ್ಣಿಮೆ ಅಂದರೆ ಹಿಂದಿನ ದಿವಸ, ನಾಳೆ ಅಮಾವಾಸ್ಯೆ ಅಂದರೆ ಹಿಂದಿನ ದಿವಸ ಸಾಲ ಕೊಡೋದು, ತಗೊಳ್ಳೋದು, ಕೊಡಿಸೋದು ಮಾಡಬಾರದು. ಅದು ಬಿಟ್ಟರೆ ಹಸ್ತ ನಕ್ಷತ್ರ ಯಾವತ್ತಿರುತ್ತೋ ತಿಂಗಳಲ್ಲಿ ಅವತ್ತಿನ ದಿವಸ ಸಾಲ ಕೊಡೋದು, ತಗೊಳ್ಳೋದು ಮಾಡಬಾರದು. ಅಷ್ಟೇ ಅಲ್ಲ, ಭಾನುವಾರ ಹಾಗೂ ಮಂಗಳವಾರ ಈ 2 ವಾರಗಳಲ್ಲಿ ಯಾವುದೇ ಕಾರಣಕ್ಕೂ ಮಿಥುನ ರಾಶಿಯವರು ಸಾಲ ಕೊಡೋದು, ತಗೊಳ್ಳೋದು, ಕೊಡಿಸೋದು ಮಾಡಬಾರದು. ಯಾರು ಮಿಥುನ ರಾಶಿಯವರು ಭಾನುವಾರ ಅಥವಾ ಮಂಗಳವಾರ ಸಾಲ ಕೊಡೋದು, ತಗೊಳ್ಳೋದು, ಕೊಡಿಸೋದು ಮಾಡಿಬಿಟ್ರೆ ಅದರ ಜಂಜಾಟದಲ್ಲಿ ಸಿಗಾಕೊಂಡು ಹೊರಗಡೆ ಬರೋಕ್ಕಾಗದೆ ಒದ್ದಾಟವನ್ನು ಶುರು ಮಾಡಿಬಿಡ್ತೀರಿ. ಅರ್ಥ ಮಾಡ್ಕೊಳ್ಳಿ ಈ ಒಂದು ವಿಚಾರವನ್ನು, ಗೊತ್ತಲ್ವಾ? ಸೊ ಇದೆಲ್ಲವೂ ಸಹ ನಿಮಗೆ ಸಾಲದಲ್ಲಿ ನೀವು ಸಿಗಾಕೊಳ್ಳೋಕ್ಕೆ ಬಹಳ ದೊಡ್ಡ ಕಾರಣ. ಈ ಬಂಗಾರ ತಗೊಂಡೋಗಿ ಅಡ ಇಟ್ಬಿಡ್ತೀರಾ. ಅವತ್ತು ಮಂಗಳವಾರನ ಅಂತ ನೋಡಲ್ಲ, ಅವತ್ತು ಭಾನುವಾರ ಬೇರೆ ಬ್ಯಾಂಕ್ಗಳಲ್ಲಿ ರಜೆ ಇದ್ದರೆ ಮತ್ತೊಂದು ಬಂಗಾರದ ಅಂಗಡಿಗಳಲ್ಲಿ ಹೋಗಿ ತಗೊಂಡೋಗಿ ಅಡ ಇಟ್ಬಿಡ್ತೀರಾ, ತಗೊಂಡೋಗಿ ಅರ್ಜೆಂಟು ಅಂತ ಹೇಳ್ಬಿಟ್ಟು. ಅದರ ಬಂಗಾರವನ್ನು ಅದು ಮಂಗಳವಾರ, ಶುಕ್ರವಾರ, ಮಂಗಳವಾರ ಬಂಗಾರ ಅಡಾನೇ ಇಡಬಾರ್ದು, ಬಿಡಿಸೋಕ್ಕೆ ಆಗಲ್ಲ. ಯಾವ ರಾಶಿಯವರು ಬೇಕಾರಾಗಲಿ, ಶುಕ್ರವಾರ ಬಂಗಾರ ಮಹಾಲಕ್ಷ್ಮಿ ಬರಬೇಕು ಮನೆಗೆ, ಹೋಗಬಾರ್ದಲ್ಲಿ ಅಡ ಇಟ್ಕೊಳ್ಳೋಕ್ಕೆ, ಆಯಿತಾ? ದಯವಿಟ್ಟು ಬಂಗಾರವನ್ನು ಅಡಮಾನ ಇಡತಕ್ಕಂಥದ್ದು ದಟ್ಟ ದರಿದ್ರ, ನಮಗದು ಬೇಡ. ಆ ಒಂದು ಸಂಪ್ರದಾಯವನ್ನು ನಿಲ್ಲಿಸಬೇಕು, ಹೇಳ್ತಲ್ವಾ? ಈ ಗೋಲ್ಡ್ ಲೋನ್ ಏನು ಟಿ ವಿ ಹಾಕಿದ್ರು ಗೋಲ್ಡ್ ಲೋನು, ಮೊಬೈಲ್ ಆನ್ ಮಾಡಿದ್ರೆ ಗೋಲ್ಡ್ ಲೋನ್ ಅಡ್ವರ್ಟೈಸ್ಮೆಂಟ್ಗಳು. ದಯವಿಟ್ಟು
ಬಂಗಾರವನ್ನು ಅಡ ಇಡಬೇಡಿ. ಇಟ್ಟರೆ ವಾಪಸ್ ಬಿಡಿಸ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಇನ್ನೂ ಹೆಚ್ಚಿನದಾದ ಬಂಗಾರವನ್ನು ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದನ್ನು ಹೊರತುಪಡಿಸಿ ಬಂಗಾರ ಅಡಮಾನ ಇಡುವುದರಲ್ಲಿ ಅರ್ಥವೇ ಇಲ್ಲ, ಅರ್ಥಹೀನ ಅದು. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನಂತರ ಇನ್ನು ಇದೇ ರೀತಿಯಲ್ಲಿ ನೀವು ಸಾಲಗಳ ವಿಚಾರದಲ್ಲಿ ಸಿಲುಕೊಂಡಿದ್ದಾಗ ಹೊರಬರತಕ್ಕಂಥದ್ದು ಹೇಗೆ? ಈಗ ಆಯಿತು ಗುರುಳೆ, ಯಾವತ್ತೋ ಮಾಡಿದ್ವೋ ಕೊಟ್ಟಿದ್ವೋ ತಗೊಂಡು ಇನ್ಮೇಲೆ ಹಂಗೆ ಮಾಡಲ್ಲ ಬಿಡಿ, ಆದರೆ ಇಲ್ಲಿ ತನಕ ಮಾಡ್ಕೊಂಬಿಟ್ಟಿದ್ದೀವಲ್ಲ ಸಾಲ, ಇದರಿಂದ ಹೇಗೆ ಹೊರಗೆ ಬರೋದು, ಇದರಿಂದ ಹೇಗೆ ನಾವು ಪರಿಹಾರವನ್ನು ಪಡ್ಕೊಳ್ಳುವಂಥದ್ದು ಅಂತ ಕೇಳಿದ್ರೆ ಕೆಲವಿಷ್ಟು ಪರಿಹಾರ ಹೇಳ್ತಾನೆ. ಮಿಥುನ ರಾಶಿಯವರು ಬಹುಮುಖ್ಯವಾಗಿ 3 ದ್ರವ್ಯಗಳನ್ನು ದಾನ ಮಾಡೋದ್ರಿಂದ ಸಾಲದಿಂದ ಹೊರಬರಬಹುದು. ಮಂಗಳವಾರಗಳಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ 3 ದ್ರವ್ಯಗಳು, ತೊಗರಿಬೇಳೆ, ಉಪ್ಪು ಹಾಗೂ ಬೆಲ್ಲ, ಈ 3ಅನ್ನು ದಾನ ಅಂದರೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಇರಬಹುದು. ಅಲ್ಲಿಯ ದೇವಸ್ಥಾನದ ಪುರೋಹಿತರಿಗೆ ದಾನ ಮಾಡ್ತಕ್ಕಂಥದ್ದು ಇರಬಹುದು. ಅಥವಾ ಸ್ವಲ್ಪ ಜಾಸ್ತಿ ಒಂದು 20 kg ಉಪ್ಪು, ಒಂದು 20 kg ತೊಗರಿಬೇಳೆ, ಒಂದು 20 kg ಬೆಲ್ಲ, 3 ಸೇರಿಸಿ ಹಾಕ್ಕೊಂಡು ನೀವು ಎಷ್ಟು ತೂಕ ಇದ್ರೋ ಅಷ್ಟು ತೂಕಕ್ಕೆ ತುಲಾಭಾರ ಬೇಕಾದ್ರೂ ಮಾಡಿಸ್ಬಿಟ್ರೆ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಸಾಲ ಬಾಧೆಯಿಂದ ಹೊರಬಂದ್ಬಿಡ್ತಾರೆ. ಅಂದರೆ ಕೆಲವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಸಾಲ ಇರುತ್ತೆ, ಕೋಟ್ಯಾಂತರ ರೂಪಾಯಿ ಸಾಲ ಇರುತ್ತೆ. ಅಂಥ ಟೈಮ್ನಲ್ಲಿ ಅವರೊಂದು 70-80 kg ಇರ್ತಾರೆ, ಒಂದು 20-30 kg ತಂದುಬಿಟ್ಟು ಒಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ತುಲಾಭಾರ ಮಾಡಿಸ್ಕೊಂಡ್ರೆ ಮಂಗಳವಾರ ದಿವಸ ಆ ದೊಡ್ಡ ಸಾಲಗಳೆಲ್ಲ ತೀರಿಸ್ಲಿಕ್ಕೆ ಸ್ವಲ್ಪ ಅನುಕೂಲವಾಗುತ್ತೆ, ಆಯ್ತಲ್ವಾ? ಸೊ ಇದು ಅಲ್ಲದೆ ಇನ್ನೂ ವಿಶೇಷವಾಗಿ ಏನು ಮಾಡಬಹುದು, ಯಾರೊಟ್ಟಿಗೆ ನೀವು ಸಾಲದ ವ್ಯವಹಾರ ಮಾಡಿದ್ದೀರಲ್ಲ ಅವರಿಗೆ ನೀವು ಬೆಲ್ಲವನ್ನು ಕೊಡ್ತಕ್ಕಂಥದ್ದು, ಉಪ್ಪನ್ನು ಕೊಡ್ತಕ್ಕಂಥದ್ದು. ಕಲ್ಲುಪ್ಪು ಕೊಟ್ಟರೆ ಅವ್ರು ತಗೊಳಲ್ಲ, ಬೆಲ್ಲ ಕೊಟ್ಟರೆ ಅವ್ರು ತಗೋಬೋದು. ಏನು ಬೆಲ್ಲ ಕೊಟ್ಟನಲ್ಲ ಅಂತ. ಈ ಉಪ್ಪು ಬೆಲ್ಲ ಅಥವಾ ಬೆಲ್ಲದಲ್ಲಿ ಮಾಡಿದ ಪದಾರ್ಥಗಳು, ಆಯಿತಾ, ಉಪ್ಪನ್ನು ಹಾಕಿ ಮಾಡಿದ ಪದಾರ್ಥ, ಇದು ಬೆಲ್ಲದೊಂದು ಸ್ವೀಟು, ಉಪ್ಪನ್ನು ಹಾಕದೆ ಅದೊಂದು ಖಾರ ಪದಾರ್ಥ. ಇದನ್ನು ಅವರಿಗೆ ಮಂಗಳವಾರದ ದಿವಸ ನೀವು ಕೊಟ್ಟು, ನೋಡಪ್ಪ ನಿನಗೆ ಸಾಲ ವ್ಯವಹಾರ ತುಂಬ ಇದ್ದಾವೆ, ತಗೋ ಇದು ಸ್ವೀಟ್ ತಗೋ, ನಿನಗೆ ಋಣಮುಕ್ತವಾಗಲಿ, ಸ್ವಲ್ಪ ಆದಷ್ಟು ಬೇಗ ನಿನ್ನ ಸಾಲ ನಾನು ತೀರಿಸುವಂಗಾಗಲಿ, ಅಥವಾ ಆದಷ್ಟು ಬೇಗ ನಾನು ತಗೊಂಡ ಸಾಲ ನೀನು ವಾಪಸ್ ನನಗೆ ಕೊಡೋಂಗಾಗಲಿ, ಆದಷ್ಟು ಬೇಗ ನಾನು ನಿನಗೆ ಕೊಡಿಸಿದ ಸಾಲ ನೀನು ಅವ್ರಿಗೆ ವಾಪಸ್ ತೀರಿಸಿ ನಾನು ಇದರಿಂದ ಮುಕ್ತಿ ಪಡೆಯೋಂಗಾಗಲಿ ಹೇಳಿಬಿಟ್ಟು ಕೊಡಿ, ಆ ಋಣಬಾಧೆ ಪರಿಹಾರವಾಗಲಿ ಅಂತ ಕೊಡಿ. ಯಾಕೆಂದರೆ ಬೆಲ್ಲ ಹಿಂಗೆ ಕೊಟ್ಟರೆ, ಉಪ್ಪು ಹಿಂಗೆ ಕೊಟ್ಟರೆ ಅವ್ರು ತಗೊಳ್ಳೋರು ಕೂಡ ಏನಪ್ಪ ಇವನೇನು ದೋಷ ಕೊಟ್ಬಿಟ್ಟ ನನಗೆ ಅಂತ ಅನಿಸುತ್ತೆ. ಬೇಡ, ಬೇಸರ ಆಗೋದು ಬೇಡ. ಒಂದು ಸಿಹಿಯನ್ನು, ಅದು ಸಕ್ಕರೆ ಅಲ್ಲ ಬೆಲ್ಲವೇ ಆಗಬೇಕು. ಬೆಲ್ಲವನ್ನು ಮಂಗಳವಾರದ ದಿವಸ ಬೆಲ್ಲ, ಉಪ್ಪು ಕೊಟ್ಟರೆ ಅವ್ರು ತಗೊಳಲ್ಲ, ಅದರಿಂದಾಗಿ ಉಪ್ಪು ಹಾಕಿ, ಈಗ ಒಂದು ಯಾವುದೋ ಒಂದು ಮಿಕ್ಸ್ಚರೋ ಖಾರ ಮಿಕ್ಸ್ಚರ್ ಏನೋ ತೊಗೊಳ್ತಾ ಅದಕ್ಕೆ ಉಪ್ಪು ಹಾಕಲೇಬೇಕಲ್ವಾ? ಸೊ ಅದೊಂದು ಇದೊಂದು ಕೊಟ್ಟುಬಿಟ್ರೆ, ನೀವು ಹೇಳ್ಕೊಂಡು ಕೊಟ್ಟರೆ ಆಯ್ತು, ನಿನಗೆ ಋಣಬಾಧೆ ಪರಿಹಾರವಾಗಲಿ ಅಂತ ಮಂಗಳವಾರವನ್ನು ಹೇಳ್ಕೊಂಡು ನೀವು ಕೊಟ್ಟಾಗ ಏನಾಗುತ್ತೆ, ಅದು ಪರಿಹಾರವಾಗುತ್ತೆ. ಇನ್ನೇನು ಮಾಡಬಹುದು ಗುರುಗಳೇ ಅಂತ ಕೇಳಿದ್ರೆ, ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಪ್ರತಿದಿನ ಬೆಳಗ್ಗೆ ಒಂದು 6 ಬಾರಿ, ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಬಂದು ಒಂದು 6 ಬಾರಿ ಈ ಮಂತ್ರವನ್ನು ಕೇಳಿಸ್ಕೊಳ್ತಾ ಇದ್ರೆ, ಆಮೇಲೆ ಮಲ್ಕೊಂಬಿಟ್ರೆ ನಿಮ್ಮ ಸಾಲ ಬಾಧೆಗಳು ಪರಿಹಾರವಾಗುತ್ತೆ. ಬರೀ ಕೇಳಿಸ್ಕೊಂಡ್ರಿ, ಇನ್ನೇನು ಕೇಳಿಸ್ಕೊಂಡು ರಿಪೀಟ್ ಮಾಡ್ಕೊಂಡ್ರೆ ಆಯ್ತು. ಬೆಳಗ್ಗೆ 6 ಬಾರಿ, ಸಾಯಂಕಾಲ 6 ಬಾರಿ, ಈ 6 ಟೈಮ್ಸ್, ಈ 6 ಬಾರಿ ಇದನ್ನು ನೀವು ಕೇಳಿಸ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಬಾಧೆಗಳು, ಸಾಲ ಬಾಧೆಗಳು, ಋಣಬಾಧೆಗಳು ಪರಿಹಾರವಾಗ್ತದೆ. ಇನ್ನೇನು ಮಾಡ್ಬೋದು, ಒಂದು ವಿಶೇಷವಾದಂತಹ ಇನ್ನೂ ಪವರ್ಫುಲ್ ಆದಂತಹ ಪರಿಹಾರವನ್ನು ಹೇಳ್ತಾನೆ. ಆ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಜನವರಿ 25ನೇ ತಾರೀಕು ಗುರುವಾರ ಹುಣ್ಣಿಮೆ, ಬಣದ ಹುಣ್ಣಿಮೆ ಅಂತ ಕರಿತೀವಿ. ಬಹಳ ವಿಶೇಷವಾದಂತಹ ದಿವಸ. ನಿಮ್ಮೆಲ್ಲರ ಒಂದು ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವುದಕ್ಕೆ ಅವತ್ತಿನ ದಿವಸ ನಾವು ಮಾಡುವ ಪ್ರಯೋಗಗಳು ಯಶಸ್ವಿ ಆಗ್ತದೆ. ಆದ್ದರಿಂದ ಈ ಜನವರಿ 25 ಗುರುವಾರ ಬಣದ ಹುಣ್ಣಿಮೆಗೆ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಋಣಬಾಧಾ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲ ಬಾಧೆಗಳು ಪರಿಹಾರ ಮಾಡುವ ಹೋಮ. ಅದರ ಜೊತೆಗೆ ನೀವು ಅಡಮಾನ ಇಟ್ಟಂತ ಬಂಗಾರ, ಅದು ಯಾವುದೋ ಒಂದು ಅಂಗಡಿಯಲ್ಲಿ ಬಂಗಾರ ಅಡ ಇಟ್ಟಿರಬಹುದು, ಅಥವಾ ಯಾವುದೊಂದು ಬ್ಯಾಂಕಲ್ಲಿ ಇಟ್ಟಿರಬಹುದು, ಯಾವ ವ್ಯಕ್ತಿಗೆ ಅಡ ಇಟ್ಟಿರಬಹುದು, ಅದು ಸಂಬಂಧ ಇಲ್ಲ. ಅಡಮಾನ ಇಟ್ಟಂತ ಬಂಗಾರವನ್ನ ಬಿಡಿಸಿಕೊಂಡು ಬರುವಂತಾಗಲಿ ಅಂತ ಹೇಳಿ ಸ್ವರ್ಣಾಕರ್ಷಣ ಭೈರವ ಹೋಮ, ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, 2 ವಿಶೇಷವಾದಂತಹ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಸರ್ಪದೋಷಗಳಿದ್ದಾಗಲೂ ಬಹಳಷ್ಟು ಸಾರಿ ಈ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡು ಆರೋಗ್ಯ ಬಾಧೆ ಉಂಟಾಗಿ ಸ್ವಲ್ಪ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಾಗಿ ಸಾಲಗಳು ತೀರ್ಸಕ್ಕಾಗದೆ ಶತ್ರುತ್ವ ಗಲಾಟೆಗಳಾಗುತ್ತೆ. ಸಾಲ ಕೊಟ್ಟವರಿಗೆ, ಸಾಲ ಕೊಡಿಸಿದವರಿಗೆ, ಸಾಲ ತಗೊಂಡವ್ರ ಜೊತೆಗೇನೆ ಗಲಾಟೆಗಳಾಗುತ್ತೆ. ಅದು ಕೂಡ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆಯನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ನಿಮ್ಮ ಷಷ್ಠ್ಯಾಧಿಪತಿಯಾದ ಎಲ್ಲ ಗ್ರಹಗಳಿಗೂ ಸಹ ಶಾಂತಿ ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಈ ಎಲ್ಲ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಈ ರುದ್ರಾಣಿ ಎನ್ನುವಂಥ ಒಂದು ಬೀಜಗಳ ಒಂದು ಮಾಲೆಯನ್ನು ಕೊಡ್ತೇವೆ. ರುದ್ರಾಕ್ಷಿ ಬಂದು ಈಶ್ವರ ಶಿವ,
ಗೊತ್ತಾಯ್ತಲ್ವಾ? ರುದ್ರಾಣಿ ಬಂದು ಸ್ತ್ರೀ ಶಕ್ತಿ, ರುದ್ರಾಕ್ಷ ಪುರುಷ ಶಕ್ತಿ ಆದರೆ ರುದ್ರಾಣಿ ಸ್ತ್ರೀ ಶಕ್ತಿ ಆಗಿರ್ತದೆ. ಅಮ್ಮನವರ ಒಂದು ಸಾನ್ನಿಧ್ಯವಿರುವ ಪವರ್ಫುಲ್ ಆಗಿರತಕ್ಕಂತಹ ರುದ್ರಾಣಿ ಬೀಜಗಳಿರ್ತಕ್ಕಂಥ ರುದ್ರಾಣಿ ಮಾಲೆ. ಸಾಸಿವೆ ಕಾಳಷ್ಟು ದೊಡ್ಡ ಇರುತ್ತೆ, ತುಂಬ ದೊಡ್ಡರಲ್ಲ, ಒಂದು ಬಿಳಿ ಸಾಸಿವೆ ಇರುತ್ತಲ್ಲ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ, ಅಷ್ಟು ಚಿಕ್ಕದಾಗಿರತಕ್ಕಂತಹ ಒಂದು ಮಾಲೆಗಳಿದು. ಬಹಳ ಕಷ್ಟ ಇದು ಶೇಖರಣೆ, ಇದನ್ನ ಇಟ್ಕೊಳ್ಳೋದು ಬಹಳ ಕಷ್ಟ, ಇದರ ಸಂಗ್ರಹಣೆನೇ ಬಹಳ ಕಷ್ಟ. ಆದರೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಸಾಲಗಳು ತೀರಿಸುವ ವಿಚಾರದಲ್ಲಿ, ಬಂಗಾರವನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ, ಋಣಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುವ ವಿಚಾರದಲ್ಲಿ ಇದು ಬಹಳ ವಿಶೇಷವಾದ ಶಕ್ತಿ ಉಳ್ಳಂಥದ್ದು. ಆದ್ರಿಂದ ಈ ರುದ್ರಾಣಿ ಮಾಲೆಯನ್ನು ನಾವು ಋಣಬಾಧಾ ನಿವಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಈ ಒಂದು ಮಾಲೆಯನ್ನು ಸಿಂಪಲ್ ನೀವು ಹಾಕ್ಕೊಂಡ್ರೂ ಸಾಕು. ಬಹಳಷ್ಟು ಜನರಿಗೆ ಏನೋ ಏನು ಮಾಡೋದು ಗುರುಗಳೇ, ನನಗೆ ಯಾರಿಗೂ ಏನು ಮೋಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಲ್ಲ, ಬಟ್ ಸಾಲಗಾರರ ಕಾಟ ತೀರಾ ಜಾಸ್ತಿ ಆಗ್ಬಿಟ್ಟಿದೆ, ನಂಗೆ ಸ್ವಲ್ಪ ನೆಮ್ಮದಿ, ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು, ಯಾರ್ದು ಸಾಲ ನಾನು ಬಾಕಿ ಇಟ್ಕೊಳಲ್ಲ, ಎಲ್ಲರದ್ದು ತೀರಿಸ್ಬಿಡ್ತೇನೆ, ನಂಗೊಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಅವ್ರು ನನಗೆ ಆಗಾಗ ಬಂದು ಕಾಟ ಕೊಡ್ತೀರ, ನನಗೆ ಕೆಲಸ ಮಾಡಿ ಸಾಲ ತೀರ್ಸೋಕ್ಕಾಗಲ್ಲ, ಮೇಲಿಂದ ಮೇಲೆ ಹಿಂಸೆ ಮಾಡಿ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ರೆ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಆಸ್ತಿ ಮಾರಾಟ ಮಾಡು ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದೇನೋ ಮಾರಾಟ ಮಾಡಿ ದುಡ್ಡು ಕೊಡು ಅಂತ ಹೇಳ್ತಿದ್ದಾರೆ, ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ತುಂಬ ಹಿಂಸೆ ಆಗ್ತಾ ಇದೆ ಅನ್ನುವಂಥವರಿಂದ ಹಿಡಿದು ಸಾಲವನ್ನು ಕೊಟ್ಬಿಟ್ಟಿದ್ದೀನಿ, ಕೈಗೆ ಸಿಗ್ತಾ ಇಲ್ಲ, ಏನು ಮಾಡಿದ್ರು ಕೈ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಸಹ ಏನೊಂದು ಕಾರಣ ಹೇಳ್ತಾನೆ, ನನ್ನ ಜೇಬಲ್ಲಿ ಇದ್ದಿದ್ದೆ ಇನ್ನೊಂದ್ಸಲ ಬೇಕಾದ್ರೆ ಇಸ್ಕೊಂಡು ಹೋಗ್ಬಿಡ್ತಾನೆ, ನನ್ನ ಅಕೌಂಟಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡು ಇದ್ರೆ ಬೇಕಾದ್ರೆ ಹಾಕೊಂಡು ಹಾಕ್ಸ್ಕೊಂಡ್ಬಿಡ್ತಾನೆ, ಅವನ ಹತ್ರ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಅವನ ಹತ್ರ ದುಡ್ಡು ಇಸ್ಕೊಂಬರೋಕ್ಕೂ ಆಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಅನ್ನುವರ ತನಕ, ಅಥವಾ ಕೊಡಿಸ್ಬಿಟ್ಟಿದ್ದೀನಿ ಇಬ್ರಿಗೂ ಏನೋ ತಗೊಂಡವನು ಕೈ ಸಿಗ್ತಾ ಇಲ್ಲ, ಕೊಟ್ಟವನು ಕೋಡಂಗಿ ಇಸ್ಕೊಂಡವ್ ನೀರು ಬಂದ್ರೆ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಸಿಗಾಕೊಂಡವ್ರ ತನಕ ಎಲ್ಲರಿಗೂ ಸಹ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆಯನ್ನು ಧಾರಣೆ. ಈ ರುದ್ರಾಣಿ ಮಾಲೆ ಹಾಕ್ಕೊಂಡ್ಬಿಟ್ರೆ ನಿಮಗಿದು ಗೊತ್ತು ಆಗಲ್ಲ, ನೀವು ಒಳಗಡೆ ಇಟ್ಬಿಟ್ರೆ ನಿಮ್ಗೆ ಎಷ್ಟು ಲೈಟ್ ವೇಟ್ ಅಂದರೆ ಇದು ನಿಮಗೆ ಏನೂ ಗೊತ್ತಾಗಲ್ಲ. ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆ ನಿಮಗಿದು ಭಾರನೇ ಇಲ್ಲ, ಲೈಟ್ ವೇಟ್, ಇದು ಒಂಥರ ಅಷ್ಟು ಹೇಳಿದ್ರೆ ನಮಗೆ ಸಾಸಿವೆ ಕಾಲಿನಷ್ಟು ಇರತಕ್ಕಂತಹ ಒಂದು ಏನು ಬೀಜಗಳಿದು ರುದ್ರಾಣಿ ಬೀಜಗಳು. ಸೊ ಇಂಥ ಒಂದು ಒಳ್ಳೆ ಪವರ್ಫುಲ್ ಆಗಿರತಕ್ಕಂತಹ ಒಂದು ಮಾಲೆಯನ್ನು ನೀವು ಧಾರಣೆ ಮಾಡಿದ್ರೆ, ಆಗಲೇ ಹೇಳಿದ್ನಲ್ಲ, ಸಾಲಗಾರರ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ಅಥವಾ ಸಾಲ ಕೊಟ್ಟಿದ್ದು ವಾಪಸ್ ಅವ್ನ ಕೈಗೆ ಸಿಗ್ತಾ ಇಲ್ಲ, ಅಥವಾ ಎಲ್ಲ ಕರೆಕ್ಟ್ ಆಗಿದೆ, ಎಷ್ಟು ದುಡಿದ್ರೂ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಈ ಥರ, ಅಥವಾ EMIಗಳು ನೀವೇನಾದ್ರು ತುಂಬ EMIಗಳು ಮಾಡ್ಕೊಂಡಿದ್ರೆ EMIಗಳು ಕಟ್ಟಿ 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 ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ನನಗೆ ಯಾರು ಹೇಳ್ತಾ ಇದ್ರು. ಒಂದು ಕಡೆ MEI ಲೇಔಟ್ ಅಂತ ಇತ್ತಂತ, ಅವ್ರು ನೋಡ್ಬೇಕಾದ್ರೆ EMI ಲೇಔಟ್ ಅಂತ ಓದ್ತಾ ಇದ್ರಂತೆ, ಯಾಕೆಂದರೆ EMI ಕಟ್ಟಿ ಕಟ್ಟಿ ಅವ್ರಿಗೆ ತಲೆಯಲ್ಲಿ ಅದೇ ತುಂಬಿಕೊಂಡಿದೆ ಅಂತ. ಸೊ ಅದರಿಂದ ಅಷ್ಟು ಜನಗಳಿಗೆ EMI, ಪ್ರತಿಯೊಂದು EMI ಇವತ್ತಿನ ದಿವಸ. ಸೊ ಅಷ್ಟೆಲ್ಲ ತೆಗಾಕೊಂಡಿದ್ದೀರಾ ಅಂದರೂ ನಿಮಗೆ ಒಂದು ಪರಿಹಾರ ಸ್ವರೂಪ, ಒಂದು ಆಶಾದಾಯಕ ಗೊತ್ತಲ್ವ. ಯಾಕೆ ಅಂತಂದರೆ ನೀವು ನಿಷ್ಠೆಯಿಂದ ದುಡಿಮೆ ಮಾಡಿ, ನೀವು ನಿಷ್ಠೆಯಿಂದ ಸಾಲ ತೀರಿಸಿದ್ರೆ ಮಾತ್ರ ಸಾಲ ತೀರಿಸೋದು, ಇಲ್ಲಾಂದ್ರೆ ಸಾಲ ಯಾವ ಕಾರಣಕ್ಕೂ ತೀರಲ್ಲ. ಆದರೆ ಅದನ್ನು ಮಾಡ್ಲಿಕ್ಕೊಂದು ಮನಸ್ಸು ಬರಬೇಕಲ್ಲ. ಈಗ ನಿಮ್ಮ ಹತ್ರ ಬರುವ ದುಡ್ಡು ಸಾಲ ತೀರಿಸ್ಬಿಡ್ಬೇಕು ಮೊದಲು ಅಂತ ನಿಮಗೆ ಮನಸ್ಸು ಬರಬೇಕು. ಬೇರೆ ಎಲ್ಲೋ ಕಡೆ ಖರ್ಚು ಮಾಡಿಬಿಟ್ರೆ, ಅಯ್ಯೋ ಅಲ್ಲಿ ಖರ್ಚು ಮಾಡಿಬಿಟ್ಟೆ, ಇಲ್ದಿದ್ರೆ ಸಾಲನಾರು ತೀರ್ಸ್ಕೊಂಡಿದ್ರೆ ಅಟ್ಲೀಸ್ಟ್ ಇದಕ್ಕಾರೆ ಇರ್ತಿತ್ತು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ಟೆ ಅಂತಾರೆ. ಎಷ್ಟೋ ಜನ ಹೇಳ್ತಿರಲ್ವಾ. ಸೊ ಅದೆಲ್ಲ ಪರಿಹಾರವಾಗಲಿಕ್ಕೆ ಅದ್ಭುತವಾದಂತಹ ಪರಿಹಾರ ಮಾರ್ಗ ಈ ಒಂದು ರುದ್ರಾಣಿ ಮಾಲೆ. ಇದನ್ನ ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡ್ಕೊಂಡು ನೀವು ಹಾಕ್ಕೊಂಡಾಗ ಈ ಸಾಲ ಬಾಧೆಗಳು, ಗೋಲ್ಡ್ ಲೋನು ಇತ್ಯಾದಿ ಎಲ್ಲಗಳಿಂದ ನಿಮಗೆ ಪರಿಹಾರ ಶತಸಿದ್ಧವಾಗಿ ಸಿಗಬೇಕು ಅನ್ನುವಂತ ಹೇಳಿ ನಮ್ಮ ಪ್ರಯತ್ನ. ಅದರಿಂದ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದೇವೆ, ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ಹಾಗೂ ಸಾಲ ಬಾಧೆಗಳಿಂದ ಖಂಡಿತವಾಗಿ ನೀವು ಒಂದು ಮುಕ್ತಿಯನ್ನು ಒಂದು ಮುಕ್ತಿ ಅಂದ್ರೆ ಹೇಗೆ, ಅಟ್ಲೀಸ್ಟ್ ಸಾಲ ಬಾಧೆ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮುನ್ನುಗ್ಗಬಹುದು. ಒಂದೊಂದಾಗಿ ಪರಿಹಾರ ಆಗ್ತಾ ಬರುತ್ತೆ. ನನಗೆ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡವನು ಸಹ ಆಯಿತು ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ ತೀರ್ಸಾಕು, ಇನ್ನೊಂದು 3 ತಿಂಗಳು ಟೈಮ್ ಕೊಡ್ತೀನಿ ಇನ್ನೊಂದು ತೀರ್ಸಾಕು ಅನ್ನೋ ರೀತಿಯಲ್ಲಿ ನಿಮಗೊಂದು ಸ್ವಲ್ಪ ಉಸಿರಾಡ್ಕೊಳ್ಳೋಕ್ಕಾರ ಅವಕಾಶ ಕೊಡ್ತಾನೆ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಸೊ ಅದರಿಂದ ಏನೋ ಒಂದು ಅವಕಾಶ ಸಿಗಲಿ ನಿಮಗೆ, ಖಂಡಿತ ಒಳ್ಳೆಯದಾಗಲಿ. ಒಳ್ಳೆ ರೀತಿಯಲ್ಲಿ ಮಾತ್ರ ಬಳಸ್ಕೊಳ್ಳಿ ಇದನ್ನು, ಗೊತ್ತಾಯ್ತಲ್ವಾ. ಯಾಕೆಂದರೆ ಯಾರಿಗೂ ಮೋಸ ಮಾಡುವ ಉದ್ದೇಶ ಇರಬಾರದು, ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು, ಕೊಟ್ಟವನಿಗೂ ಒಳ್ಳೆಯದಾಗಬೇಕು, ತಗೊಂಡಂಥ ನೀವು ಮರುಪಾವತಿ ಮಾಡುವಂಥ ನಿಮಗೂ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್
ಯಾವಾಗ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಇವತ್ತಲ್ವಾ ಪ್ರಸಾದ ಸ್ವರೂಪವಾಗ ಈ ಒಂದು ರುದ್ರಾಣಿ ಮಾಲೆಯನ್ನ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಎಲ್ಲ ಸಹ ಕಳಿಸ್ಕೊಡ್ತೇವೆ. ಡೈಲಿ ಹಣೆಗೆ ಹಚ್ಕೊಳ್ಳಿ. ಈ ರುದ್ರಾಣಿ ಮಾಲೆಯನ್ನ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋದಲ್ಲಿ ಈಗ ಎಂಡಲ್ಲಿ ಹೇಳ್ತಕ್ಕಂಥ ಈ ಒಂದು ಸ್ತೋತ್ರವನ್ನ ಬೆಳಗ್ಗೆ ಒಂದು 6 ಬಾರಿ, ಸಂಜೆ ಒಂದು 6 ಬಾರಿ ಕೇಳಿಸ್ಕೊಳ್ತಾ ಇರಿ. ಸಾಲ ಬಾಧೆಯಿಂದ ನಿಮಗೆ ಬೇಗ ಮುಕ್ತಿ ಸಿಗಲಿ. ಖಂಡಿತವಾಗಿ ನಿಮಗೊಂದು ಭವ್ಯ ಉತ್ತಮವಾದ ಭವಿಷ್ಯ ನಿಮಗೆ ಸಿಗುವಂತಾಗಲಿ, ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಮಂಗಳೋ ಭೂಮಿ ಪುತ್ರಶ್ಚಾರಣ ಹರ್ತಾ ಧನಪ್ರದಃ ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮಾವರೋಧಕಃ. ಓಂ ಲೋಹಿತೋ ಲೋಹಿತಾಕ್ಷಶ್ಚ ಸಾಮಗಾನಾಂ ಕೃಪಾಕರಃ ಧರಾತ್ಮಜಃ ಕುಜೋ ಭೂಮೌ ಭೂತಿದೋ ಭೂಮಿನಂದನಃ. ಓಂ ಅಂಗಾರಕೋ ಯಮಶ್ಚೈವ ಸರ್ವರೋಗಾಪಹಾರಕಃ ವೃಷ್ಟೇಃ ಕರ್ತಾಪಹರ್ತಾ ಚ ಸರ್ವಕಾಮಫಲಪ್ರದಃ. ಏತಾನಿ ಕುಜನಾಮಾನಿ ನಿತ್ಯಂ ಯಃ ಶ್ರದ್ಧಯಾ ಪಠೇತ್ ಋಣಂ ನ ಜಾಯತೆ ತಸ್ಯ ಧನಂ ಶೀಘ್ರಮವಾಪ್ನುಯಾತ್. ಓಂ ಓಂ ಋಣರೋಗಾರಿದಾರಿದ್ರ್ಯಂ ಯೇ ಚೇನ್ಯೇ ಹ್ಯಪಮೃತ್ಯವಃ ಭಯಕ್ಲೇಶಮನಸ್ತಾಪಾಃ ನಶ್ಯಂತು ಮಮ ಸರ್ವದಾ. ಓಂ ಅತಿವಕ್ತ್ರದುರಾರಾಧ್ಯ ಭೋಗಮುಕ್ತಿಜಿತಾತ್ಮನಃ ತುಷ್ಟೋ ದದಾಸಿ ಸಾಮ್ರಾಜ್ಯಂ ಹೃಷ್ಟೋ ಹರಸಿ ತತ್ಕ್ಷಣಾತ್. ಓಂ ವಿರಿಂಚಿ ಶಕ್ರ ವಿಷ್ಣೂನಾಂ ಮನುಷ್ಯಾಣಾಂ ತು ಕಥಾ ತೇನ ತ್ವಂ ಸರ್ವಸತ್ವೇನ ಗ್ರಹರಾಜೋ ಮಹಾಬಲಃ. ಪುತ್ರಾನ್ ದೇಹಿ ಧನಂ ದೇಹಿ ತ್ವಾಮಸ್ಮಿ ಶರಣಂ ಗತಃ ಋಣದಾರಿದ್ರ್ಯ ದುಃಖೇನ ಶತ್ರುಣಾಂ ಚ ಭಯಾತ್ ತತಃ. ಹರಿ ಓಂ.